ಇಲ್ಲ ಮುಂದ ಕೇಳ ಇದರ ಸಲ್ಲ ಕೇಳು ಇದರ ಸಲ್ಲ ಜಿಯ 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 ಅದಕ್ಕೆ ಇವ ಬೇಕಾದಷ್ಟು ಕಟಬಟ್ ಮಾಡ್ಯಾನ. ಹೌದು ಹೌದಲ್ರಿ. ಅದಕ್ಕೆ ಫಲ ಸಿಕ್ಕದನ. ಅವ ತಾಯಿ ಜೀವ ಹೊಡೆದ, ತಮ್ಮನ ಜೀವ ಹೊಡೆದ, ಪ್ರಯತ್ನ ಬೇಕಾದಷ್ಟು ಮಾಡ್ದ. ಹೌದು. ಆದ್ರ ಫಲ ಸಿಕ್ಕದನ ಅವನಿಗೆ ಸಿಕ್ಕಿಲ್ಲ. ಸಿಕ್ಕಿಲ್ಲಲ್ರಿ. ಅದಕ್ಕೆ ಹೇಳ್ತಾನ ಕಬೀರದಾಸ, ಏನಂತಾರ್ರಿ? ತಕ್ದಿರ್ ಮೇ ಜೋ ಲಿಖಾ ಕಬಿ ನೀ ಚುಕಾ ಅಂತ. ಹೌದು ಹೌದು. ಅದಕ್ಕೆ ಹೇಳ್ತಾರೆ ಕಬೀರದಾಸರು, ಖುದಾ ದೇನೆ ठहरा तो छप्पड़ पार कर देता है, लेने ठहरा तो चमड़ी काट कर लेता है ಅಂತ. ಹೆಂಗಂದ್ರಿ ಏನ್ರಿ ಮಾಸ್ತರ? ಭಗವಂತ ಕೊಡ್ಲಾಕ ನಿತ್ತಂದ್ರ ಮುಗುಲ್ ಹರಿದು ಕೊಡ್ತಾನ. ಹೌದು ಹೌದಲ್ರಿ. ತಗೊಳಾಕ ನಿತ್ತಂದ್ರ ತೊಗಲು ಸುಲು ತಗೋತಾನ ಅಂತ ಹೇಳ್ತಾನ. ಅದೇ ಹಂಗ್ರಿ. ಈ ಸದ್ದಲ್ಲಿ ಬಸವಣ್ಣ ದೇವ್ರು ಜಾತ್ರೆ ಮಾಡಕತ್ತಾರ. ಹೌದು. ಒಂದ್ 500 ರೂಪಾಯಿ ಕೊಡು ಜಾತ್ರೆ ಮಾಡಕತ್ತೀವಿ ಅಂತ ಹೇಳ್ದ ತಿಳ್ಕೊನಿ. ಅವಾಗ ಏನಾಗ್ತದ ಮುಂದ್ರಿ? ಒಬ್ಬ ಊರಾಗೆ ಬೇರಿಕಿರ್ತಾನವ. ಹೌದು. ನಾ 1 ರೂಪಾಯಿ ಕೊಡಂಗಿಲ್ಲ, ಜಾತ್ರೆ ಆಯ್ತು ನೀ ಆಯ್ತು ಅಂತಾನವ. ಹೌದು ಹೌದು. ಅಂತವ್ರಿಗೆ ಬರೀ ಒಂದು ದವಾಖಾನೆ ಒಳಗೆ ಹೊರಗೆ ತೆಗೆದ್ರೆ 50 ಸಾಕದ ಬಿಲ್ಲ. ಹೌದು ಹೌದು. 20,000 ಕಾಲು ಬಿದ್ದು ಕೊಡ್ಬೇಕ ದವಾಖಾನೆ ಒಳಗೆ ಹೋಗಿ. ಹೌದು. ಅದಕ್ಕೆ ಇಲ್ಲಿ ಸುಮ್ಮ ಕೊಟ್ಟು ಹೋಗೋದು ಚಲೋ ಅಂತ ಕಬೀರದಾಸ ಹೇಳ್ತಾನ. ಹೌದಲ್ರಿ. ಅದಕ್ಕೆ ಇವ್ರು ಏನ್ ಹೇಳ್ತಾರ, ಬೇಕಾದಷ್ಟು ಇದು ಮಾಡೋ, ಆದ್ರೆ ನಮ್ಮ ಶೇರಿಗೆ ಜೈಂಟ್ ಆಡ್ಲ ಇದು ಆಗ್ಬೇಕು. ಒಟ್ಟು ವಿಷಯ ಒಮ್ಮೆ ಮಾತಾಡ್ಬಿಟ್ರ ಅವ್ರು. ಹೌದು ಹೌದಲ್ರಿ. ಒಮ್ಮೆ ಒಂದು ಪೌಂಟಿನ ಇರ್ತದೆ ಅದಕ್ಕೆ ಮಾತಾಡಕ. ಹೌದು. ಅವ್ರು ಹೆಂಗಾಗೈತಿ ಕೊಡ್ತದ್ರಿ ಇದು. ಅವ್ರು ಹೆಂಗಾಗ್ಯದ ಮಾಸ್ತರ? ಹೆಚ್ಚಿಗೆ ತವ್ರ ಮುನ್ನೆ ಅಷ್ಟೇ, ಗಂಡನ ಮುನ್ನ ಅಷ್ಟೇ ಇದು. ಹೌದು ಹೌದಲ್ರಿ. ಅವರು ಸಹಜ ಕೊಡಂಗ ಅವ್ರು ಕುಡ್ಲಿಕ್ಕಿದ್ದಾರ. ಹೌದು. ನೀವು ರೊಕ್ಕ ಕೊಡ್ಲಾರ ಹೋಗ್ಯಾಡ್ರಿ, ನಿಮ್ಮ ಊರಿಗೆ ಬಂದು ರೊಕ್ಕ ಕೊಡ್ಲಾರ ತರ್ಸ್ಯಾರ ನಾವು. ಹೆಂಗೆ ತರಿಸ್ತಾರಿ? ಅವ್ರವ್ರ ಮನಸ್ಸಿಗೆ ಬಂದ್ರೆ ಅವರೆಲ್ಲ ಕೊಡ್ತಾರ, ಅವ್ರವ್ರ ತಗೋತಾರ. ಹೌದು. ಅದಕ್ಕೆ ಏನು ಮಾತಾಡಬೇಕು ಸ್ಟೇಜ್ನೇನು ಅನ್ನೋಂಥದ್ದು ಖಬರ್ ಇಟ್ಕೊಂಡು ಮಾತಾಡ್ರಿ. ಹೌದು ಹೌದು. ಯಾಕಂದ್ರೆ ಮನುಷ್ಯನಲ್ಲಿ ಖಬರ್ ಇರ್ಬೇಕು. ಖಬರ್ ಬಿಟ್ರೆ ಮಾಸ್ತರ ಅವರು. ಅದಕ್ಕೆ ಹೆಂಗೈತಿ ತಿಳ್ಕೊ. ಮತ್ತ ಎಲ್ಲಾರ್ಗಿ ದೇವಿನೇ ಮೆಟ್ಟಿಗೆ ಹಚ್ಚಾಳತ್ತ. ಹೌದಲ್ರಿ ಹೇಳ್ಯಾರ. ಸುಮ್ಮ ನಿಸುಂಬರಿ ಎಲ್ಲಾರ್ಗಿ ನಮ್ಮ ದೇವಿನೇ ಹೊಡೆದಾಳ. ಮತ್ತ ನಮ್ಮ ಹೆಣ್ಣು ಅನ್ನುವಂಥದ್ದು ಶ್ರೇಷ್ಠ ಐತೆ ಅಂತ ಹೇಳಿ ಇವ್ರ ಹಿಂದಿನ ತಾಳಿನ ಮಾಸ್ತರ್ ಹೇಳಾಕತ್ತಾನ. ಹೌದು ಹೌದಲ್ರಿ ಹೇಳ್ಯಾನ. ಹೌದು. ಸುಮ್ಮ ನಿಸುಂಬರಿಗೆ ಹೊಡೆದಿ ಬರೋಬರ ಆಯ್ತು. ಮತ್ತೀಗ ಆ ಕಾರ್ಯಸೂರ್ ದೈತ್ಯಾಗ ಯಾಕೆ ಹೊಡಿಲಿಲ್ಲ ಇಲ್ಲಿ? ಹೌದು. ಈ ಜಾತ್ರೆ ಮಾಡ್ಯಾರಲ್ಲ, ಆದಿ ನಂದೇಶ್ವರ ಜಾತ್ರೆ ಮಾಡ್ಯಾರ. ಹೌದು. ಈ ಕಾರುಣಿ ಎದಕ್ಕೆ ಮಾಡ್ಯಾರದ? ಕಾರ್ಯಾಸುರ ದೈತ್ಯ ಅಂತ ಹಿಂದಕ್ಕಿನ ಕಾಲದೊಳಗಿದ್ದ. ಆ ಕಾರ್ಯಾಸುರ ದೈತ್ಯಗೆ ಆದಿನಂದೇಶ್ವರ ಬಸವಣ್ಣ ಹೊಡೆದ ಕೂಡಲೇ ಅಕ್ಷಿ ಒಳಗೆ ಮಣ್ಣು ಮಾಡಿರೋದಕ್ಕೆ. ಹೌದು ಹೌದಲ್ರಿ ಮಾಡ್ಯಾರ. ಮತ್ತು ಅವು ಹೆಣ್ಣು ದೇವ್ರ ಕಪ್ಪು ಕಡೆಗೆ ಹೋಗಿದ್ದು. ಅವಾಗ ನಿಮ್ಮ ಅವು ಬರಬೇಕಾಗಿತ್ತು ಹೊಡ್ಯಾಕ. ಹೋದಂಗೆ ಕಾಣ್ತಾವ ಮಾಸ್ತರ. ಅವು ಬರ್ಬೇಕಲ್ಲ. ಹೌದು. ಹೌದಲ್ಲ? ಹೌದು ಹೌದಲ್ಲ. ಅದಕ್ಕೆ ಈ ಕಾರುಣ್ಯ ಯಾವಾಗ ಆಗೈತಪ್ಪ ಅಂತ ಕೇಳಿದ್ರ, ಆ ಕಾರ್ಯಾಸುರ ದೈತ್ಯ ಒಬ್ಬರ ಹೆಚ್ಚಾಗಿತ್ತು. ಕೈಲಾಸದಲ್ಲಿ ಸಭಾ ನಡೆಸಿದ್ರು. ಹೌದು. ಅವಾಗ ಏನು ಮಾಡಿದ್ರು, ಹೊನ್ನುಕ್ಕಿ ಮಾಡಿದ್ರು. ಆ ಹೊನ್ನುಗ್ರ ಯಾರು ತಾಟ್ನೊಳಗೆ ಬರ್ತದೆ ಅವ ಹೋಗಿ ಹೊಡಿಬೇಕು, ಭೂಲೋಕಂತ ಕರಾರಿರ್ತದೆ. ಹೌದು ಹೌದು. ಎಲ್ಲರಿಗೆ ಉಗ್ಗಿ ಹಾಕೋದು ಬಂದರು. ಆ ಆದಿ ನಂದೇಶ್ವರನ ಪಾಲಿಗೆ ಬರ್ತದ ಹೊನ್ನುಗ್ಗಿ. ಹೌದು ಹೌದಲ್ರಿ. ಅದಕ್ಕಲ್ಲೇ ಹೊನ್ನುಗ್ಗಿ ಮಾಡ್ತಾರೆ ಕಾರುಣ್ಯ ಒಳಗೆ. ಹೌದು. ಅದು ಮಾಡಿ ಮುಂದೆ ಅವ ಬಂದು ಕಾರ್ಯಸುರ ದೈತನಿಗೆ ಮರ್ದನೆ ಮಾಡ್ದ. ಮರ್ದನೆ ಮಾಡಿ ಆಗ ಅಗಸಿ ಒಳಗೆ ತಲೆ ಮ್ಯಾಕ್ ಮಾಡಿ ಮಣ್ಣು ಮಾಡ್ಯಾನ ಅವನಿಗೆ. ಹೌದು ಹೌದಲ್ರಿ ಮಾಡ್ಯಾರ. ಅಗಸಿ ಬೋರಗಲ್ಲ ಮಾಡ್ಯಾರಲ್ಲ. ಹೌದು. ಅಗಸಿ ಬೋರಗಲ್ಲ ಮಾಡಿದ್ದು ಕಾರ್ಯಸುರ ದೈತನ ತಲೆ. ಒಬ್ಬರು ಒದಕೋತ ಹೋಗಾರ, ಒಬ್ರು ಹಾಲು ಹಾಕ್ತಾರ. ಹೆಂಗೆ ಮನಸ್ಸಿಗೆ ಬಂದಿದ್ದು ಮಾಡ್ಬೋದು. ಹೌದು ಹೌದು. ಅದು ಈ ಕಡೆ ದೇವರು ಅಲ್ಲ, ಇವರು ದೈತ್ಯಾರನಲ್ಲಂತ. ಹೌದು. ಅದಕ್ಕೆ ಇವ ಇಂಥದ ಕೆಲಸ ಅಲ್ಲದ ಕೆಲಸ ಮಾಡಿ ನನ್ನ ಕೈ ಒಳಗೆ ಸತ್ತಾನ ತುಗುರ್ತಾನೆ ಅಂತ ಅಗಸಿ ಒಳಗೆ ಮಣ್ಣು ಮಾಡ್ಯಾರ ಅವನಿಗೆ. ಅಗಸಿ. ಹೌದಲ್ರಿ ಮಾಡ್ಯಾರ. ಮತ್ತು ಅವಾಗ ನಿಮ್ಮ ದೇವಿ ಹೊಡಿಬೇಕಾಗಿದ್ದು ಸುಮ್ಮನೆ ಸುಮ್ಮನೆ ಹೊಡೆದಿದ್ದಿ, ಎಲ್ಲರಿಗೂ ಹೊಡೆದಿದ್ದಿಲ್ಲ. ಇವನು ಯಾಕೆ ನೀವು ಹೊಡಿಲ್ಲ? ಹೌದು. ಲಂಗಟ ಸೇಲಾಗ್ತಾವ ಲಂಗಟ. ಹೌದು ಹೌದು. ಆಗಂಗಿಲ್ಲ. ಯಾಕೆ ತಿಳ್ಕೊ, ಅದು ಹೇಳೋದು ಭಾಳ ಸರಳ ಅದ. ಹೌದು. ಆದಿಶಕ್ತಿಲಿಂದ ಮತ್ತು ನಿರಾಕಾರದಾಗ ಪರಮಾತ್ಮ ಹೆಂಗಿದ್ದ ಅಂತ. ಹೌದಲ್ರಿ. ಅದೊಂದು ಕೇಳ್ಯಾರ. ಆ ಪರಮಾತ್ಮಗೆ ನೀನು ನೋಡಿದ್ರೆ ನೀ ಹಾಡಕ್ಕೆ ಬರಂಗಿಲ್ಲ. ಹೌದು. ನಿಜವಾದಂಥ ಭಗವಂತ ನಿನಗೆ ಕಂಡಿಲ್ಲ. ಹೌದು ಹೌದು. ಅದಕ್ಕೆ ಹೇಳ್ತಾರವರು, ಅಖಂಡ ಯಾರಿಗೆ ಎತ್ತಿಲ್ಲ, ಆತ್ಮ ಹುಟ್ಟಿಲ್ಲ, ಸತ್ತಿಲ್ಲ, ಶರೀರ ಯಾವ ಪುಂಡೈತಿ, ನರದೇಹ ಕುಣಿಸುದು ಗಂಡೈತಿ. ಹೌದು. ಸುಜರಿ ಯಾರು ತೊಳೆದಿಲ್ಲ, ಬೈಲಿ ಯಾರು ಹೊಡೆದಿಲ್ಲ, ಕತ್ತಲಿ ಬೆಳಕಿಗೆ ಬೆಟ್ಟಿಲ್ಲ, ನಡಬರಕ ತುಂಡೈತಿ. ಹೌದು. ಪುರುಷನೇ ಬಿಟ್ಟರೆ ನಿನ್ನಲ್ಲೇನು ಚಂಡೈತಿ ಅಂತ ಹೇಳನವ. ಹೌದು ಹೌದಲ್ರಿ ಹೇಳ್ಯಾರ. ಅಂತ ಮಹಾಶಿವಶರಣಿ ಅಕ್ಕಮಾದೇವಿ ಹೇಳ್ತಾರ. ಏನು ಹೇಳ್ತಾರೆ? ತಂದೆ ಸತ್ತರೆ ತಲೆ ಹೋದಂತೆ, ತಾಯಿ ಸತ್ತರೆ ಆತ್ಮದ ಕರಳೋದಂತೆ, ಅಣ್ಣನು ಸತ್ತರೆ ಬಲಭುಜವದಂತೆ, ತಮ್ಮನ್ನು ಸತ್ತರೆ ಎಡಭುಜವದಂತೆ. ಹೌದು ಹೌದು. ಗಂಡನ ಆಜ್ಞದೊಳಗೆ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋಡವದಂತೆ ಅಂತ. ಇದು ಯಾರು ಹೇಳ್ಯಾರ ಮಾಸ್ತರ? ನಮ್ಮ ಅಕ್ಕಮಾದೇವಿ ಅವ್ರು ಹೇಳ್ಯಾರ. ಮತ್ತೆ ಇವ್ರ ಪುಕ್ಕಮಾದೇವಿ ಏನು ಹೇಳ್ತಾಳ್ರಿ? ಈಗ ನಂದೇ ಸಿರಿ ತೊಳಿರಿ, ಇಲ್ಲಿಗೆ ಹಗರಿ ತೊಳಿರ ತಿಕ್ಕಿನಿತ್ತಾಳ. ಹೌದು ಹೌದು. ಮತ್ತು ಗಂಡನ ಆಜ್ಞದೊಳಗೆ ಇದ್ದ ಹೆಂಡತಿ ಸತ್ತರೆ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನ ಕಳಸ ಮುರಿದು ಕೆಳಗೆ ಬಿದ್ದಂತೆ ಅಂತ. ಹೌದು ಹೌದಲ್ರಿ. ಗಂಡಗೆ ಬೇಕಾದಕ್ಕೆ ಸತ್ರ. ಹೌದು. ಮತ್ತು ಇಂಥವು ಬ್ಯಾಡದ ಸತ್ವ ಅಂದ್ರೆ ಅಚ್ಚಿಗಲೆ ಚಪ್ಪಲು ಈಚೆ ಕಡೆ ಹೋಗದಂಗ ಕದ ತಿಳಿಯನಮ್ಮ. ಹೌದು ಹೌದು. ಹಿಂಗೆ ಇಟ್ಟೇ ಅದು. ಮತ್ತು ಈ ಗಂಡಗೆ ಮೆಟ್ಟಿಗೆ ಹಚ್ತಾಳತ್ತ. ಹೌದಲ್ರಿ. ಇನ್ನು ಕೈಲಿ ಮೆಟ್ಟಿಗೆ ಹಚ್ಚೋದಾಗಿಲ್ಲ.
ಮೂರ್ತಿ ಮರಿ ಆದ್ರೂ ಕೀರ್ತಿ ಹಜರಾಮ್ ಯಾರ್ಯಾರು ಉಳಿಸ್ಯಾರ ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡಗೆ ಮೆಚ್ಚಿ ಪೂಜೆ ಮಾಡ್ಯಾಳ. ಹೌದಲ್ರಿ ಮಾಡ್ಯಾರ. ಮೂರ್ತಿ ಮರಿ ಆದ್ರೆ ಕೀರ್ತಿ ಹಜರಾಮ್ ಉಳ್ದದ. ಹೌದು ಹೌದು. ನಿಂದ ಹಂಗಲ್ಲ. ಇವ್ರ ಹಂಗ್ರಿ ಮಾಸ್ತರ. ಈಗ ಗಂಡನ ಕೈಲೇ ಕಸ ಮುಸ್ರಿ ಒಗ್ಯಾಣ ಒಗಸಕ್ಕೆ ಈಗಿನ ಕೈಲಿ ಹಂಗೆ ಶುದ್ಧ ಹಾಕದ ಯಾವ್ದಾರು ಗುಡಿ ಆಗಲ್ಲ ಆಗಲ್ಲ ಮಾಸ್ತರ. ಈಗ ಉದ್ಧಾರ ಮಾಡಕ್ಕೆಲ್ಲ. ಹೌದು ಹೌದು. ಒಟ್ಟು ಅಳಗಾಲ ಕಂಪನಿ ಇದು. ಹೌದು. ಮತ್ತ ಎಲ್ಲರೇ ಒಬ್ಬರು ಶ್ರೇಷ್ಠವಾದಂತಹ ಮಹಾನ್ ಪತಿವ್ರತಿಯರದಾರ. ಅಂದ್ರೆ ಸೂರ್ಯ ಹೊಂಟೈತಿ, ಸೂರ್ಯ ಮುಳುಗ್ತೈತಿ. ಹೌದು ಹೌದು. ಈಗಿನ ಬ್ಯಾನ್ ಆಗ್ತದ ಒಟ್ಟು ಊರು ಹದಿಗೆಟ್ಟು ಸಿಟ್ಟು ರೊಕ್ಕ ತೊಗೊಂಡು ಹೋಗ್ತೀವಿ. ಹದಿಗೆಟ್ಟು ಹೈದರಾಬಾದ್ ಮಾಡಕ್ ಹೋಗಿರಿ. ಹದಿಗೆಟ್ಟು ಹೈದರಾಬಾದ್ ಮಾಡಕ್ ಹಂಗೆ ಮಾಡಬೇಡ. ಅದಕ್ಕೆ ಹಿಂಗೈತಿ ನಾನು ಒಂದೇ ಕೇಳ್ತೀನಿ. ಹಂಗಲ್ಲ, ಅದು ಮಾತಾಡೋಂಥ ರೀತಿ ಪದ್ಧತಿ ಇರ್ತೈತಿ. ಹೌದು. ಒಮ್ಮೆ ಇರ್ವಿ ಕಡ್ದಂಗೆ ಜಿಗಿಲಾಕತ್ತಾಳ ಆ ಕಡೆ. ಹೌದು ಹೌದು. ಇದು ಜಿಗಿದೊಂದು ಬೇರೆ ಆಟ ಇಕ್ಕಿದ್ ಕೆಳಗಡೆ ಹೋಗಲಾಗ್ಯಾರ. ಕೆಳಗಡೆ ಜಿಗಿ ಮುರ್ಕೋ. ಹೌದು. ಅದಕ್ಕೆ ಹೆಂಗೈತೆ ತಿಳ್ಕೊ, ಏನು ಮಾತಾಡಬೇಕು ಏನಿಲ್ಲ ಅದು ಹಿಂದಿಂದ ತಾಳಿನ ತೊಗೊಂಬಂದೆ ಅಲ್ವಾ ಅಂತ ಹೇಳ್ಕತ್ತ. ಇದು ಎಲ್ಲಾನು ಶಕ್ತಿಲಿಂದ ಆಗೈತಿ. ಯಾವಲ್ಲದಾಳಕಿ ಶಕ್ತಿ. ಹೌದಲ್ರಿ. ನನಗೆ ಬೇಕಾಗೈತಿ. ಹೌದು. ಆಕಿ ಏನು ಊಟ ಮಾಡ್ತಾಳ, ಯಾವಲ್ಲದಾಳ, ಯಾವ ಊರಾಗದಾಳ. ಹೌದು ಹೌದು. ದೇವಿ ನಿನಗೆ ನಂಬಿ ಧನ್ಯನಾದೇನ, ತಾಯಿ ನಿನಗೆ ನಂಬಿ ಧನ್ಯನಾದೇನ. ಹೌದು. ದೇವಿ ಇವ್ರಿಗೆ ಒಂದರ ನಂಬ್ಯಾವ. ದೇವಿ ನಂಬಿಲ್ಲಲ್ರಿ. ದೇವಿ ಯಾರಿಗೆ ನಂಬ್ಯಾಳ ನಿನಗೆ ಹೇಳ್ತೀನಿ ಲೇಖ ಪ್ರಕಾರ ತಗೋನಿ. ಚಲೋ ಹೇಳ್ರಿ ಮಾಸ್ತರ. ದೇವಿ ನಿನಗ ನಂಬಿ ನಾನು ಧನ್ಯನಾದೆ ನಂಬಿ. ಹೌದು. ನಿನ್ನ ಹೆಣ್ಣ ದೇವರ ನಂಬಿಯ ಇಲ್ಲ ಕೇಳುವ ನಿಮಗ. ನಿಮ್ಮ ಹೆಣ್ಣ ದೇವರ ಒಟ್ಟು ನಂಬ್ಯಾವು ನಮ್ಮ ಗಂಡಸರೀಗ. ಅದು ಹೇಳ್ತೀನಿ ಬರ್ಕೋ ನಿನಗ ಲೆಕ್ಕದ ಮ್ಯಾಗ. ನಾಗಲಿಂಗನ ಕಾಲದಲ್ಲಿ ಕಡಕೊಳ ಮಡಿವಾಳನವರು ಕೇಳ ಆವಾಗ. ನವಲಗುಂದದ ನಾಗಲಿಂಗ ಶಿಸನಾಳ ಶರೀಫ ಸಾಹೇಬ್ ಏನ್ ಮಾಡಿದ್ರಿಪ್ಪ. ಮತ್ತ ಗರ್ಗದ ಮಡಿವಾಳೇಶ್ವರರು ಇದ್ರು ಆವಾಗ. ಇವರು ನಡಕೋತ ಹೊಂಟಿದ್ರು ಧಾರ್ಯಾಗ ಒಂದ ಗುಡಿಯಾಗ ವಸ್ತಿ ಇವರು ಮಾಡಿದರಾವಾಗ. ಗುಡಿಯಾಗ ವಸ್ತಿ ಮಾಡಿದ ಕೂಡಲೇ ಮಡಿವಾಳ ಅಂತಾನ ಶರೀಫ್ ಸಾಹೇಬ ತಂಡಿ ನನಗ ಹಿಡದರಾವಾಗ. ಶರೀಫ ಸಾಹೇಬ ಅಂತಾನ ಎಲ್ಲಿ ಕಟ್ಟಿಗೆ ನಿನಗ ತರಲಿ. ಹೌದು ಹೌದು. ಸೊಮ್ಮ ಮನಕೋ ಅಂತ ಹೇಳಿ ಬಿಟ್ಟ ಮಡಿವಾಳ ಪರಿಗ. ಮುಂದೇನಾದ್ರಿ? ನವಲಗುಂದ ನಾಗಲಿಂಗ ಅಂತ ಶರೀಫಗ ಶರೀಫ ಕಟ್ಟಿಗೆ ಸಿಗಲಿಕ್ಕ ನಾನು ತರತೀನಿಲ್ಲೀಗ. ಗುಡಿ ಒಳಗ ದ್ಯಾಮವ ಇದ್ದು ದ್ಯಾಮವ್ಗೆ ಎತ್ಕೊಂಡು ಬಂದು ನೀನೇ ಕಾಸು ಅಂತ ಹಚ್ಚಿದವಾಗ. ಹೊತ್ತಿ ಬೆಂಕಿ ಉರಿಲಾಕತ್ತು 3 ಮಂದಿ ಕಾಸುಗಳ ಕತ್ರು. ಹೊತ್ತ ಹೊಂಡು ಮಾರಿಗೆ ಪೂಜಾರಿ ಬಂದ ಪೂಜದ ಸಲುವಾಗ. ಹೌದ್ರಿ. ಬರೇ ದ್ಯಾಮವನ ಕೈ ಕಾಲ ಕಾಣ್ತಿದ್ದು ಆವಾಗ. ಯಪ್ಪ ಸಾಧುರು ಬೆಂಕಿ ಹಚ್ಚರ ನೋಡೋ ದೇವಿಗ. ಊರಗೌಡ ಓಡಿ ಬಂದ ಬಂದೂಕ ಹಿಡ್ಕೊಂಡು ನಮ್ಮ ದೇವಿಗೆ ಯಾಕೆ ಬೆಂಕಿ ಹಚ್ಚಿದ್ಯಾವಾಗ. ಆಗ ನವಲದ ನಾಗಲಿಂಗ ಹೇಳ್ತಾನ ಗೌಡರೀಗ. ಏನ್ ಹೇಳ್ತಾನ್ರಿ? ನಾವು ನಿಮ್ಮ ಧ್ಯಾನ ಯಾರಿಗೆ ಬೆಂಕಿ ಹಚ್ಚಿಲ್ಲಿದರಾಗ. ಇದು ಹೇಗಾಗ್ಯದ್ರಿ? ನಮ್ಮ ಮಡಿವಾಳ ಊರಿ ಕಾಸ್ಕೊಳಾಕ ಬಂದಾಳ ಹೊರಗ. ನಿಮ್ಮ ದ್ಯಾಮೊಳಗ ಯಾಕ ನಾವು ತರುವುದು ಹೊರಗ. ಮತ್ತೆ ತಿರುಗಿ ನೋಡುದ್ರೊಳಗ ಗುಡಿ ಒಳಗಿನ ದ್ಯಾಮವ್ವ
ಹ್ಯಾಂಗಿದ್ಳು ಹಂಗೆ ಇದ್ಳು ಗುಡಿಯಾಗ ಜಿಯ 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 ಪೂಜಾರಿಗೆ ಬಿಕ್ಕಟ ಬತ್ತು ಸುಮ್ಮನೆ ಬಯಸಿಕೊಂಡು ಹೋಯ್ತು. ಹೌದು ಮುಂದ 3 ಮಂದಿ ನಡ್ಕೊತ ಇವರು ನಡೆದ್ರು ದಾರ್ಯಾಗ. ಈ ಮಡಿವಾಳನ ಜೋಳಿಗ ಬಂಗಾರಿತ್ತು ಆವಾಗ 1 ಕಿಲೋದಷ್ಟು ಬಂಗಾರಿತ್ತು ಜೋಳಗಿಯ ಒಳಗ. ಆಗ ಮಡಿವಾಳಂತಾನ ಏನೋ ಶರೀಫ ನೋಡು ಮಂದಿ ಗೂಟಕ್ಕ ಜೋಳಿಗೆ ಸಿಗಿಸ್ಬೇಕಾಗ್ಯದ ನನಗ. ಜಿಯ 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 ನವಲಗುಂದ ನಾಗಲಿಂಗ ಶರೀಫ್ ಸಾಹೇಬ ಹೇಳತಾನ. ಏನ್ ಹೇಳ್ತಾರಿ? ಶರೀಫ್ ದಿನ ಏನ ಕಿರಿಕಿರಿ ಹಚ್ಚನ ಮಡಿವಾಳ ನಮಗ. ಹೌದು ಬರೇ ಮಂದಿಗೆ ನೋಡು ಅಂತಾನ ಗುಡಿಯಾಗ ಇವನ ಜೋಳಿಗ್ಯಾಗರಿ ಏನೈತಿ ನೋಡೋ ಒಳಗ. ಶರೀಫ್ ಸಾಹೇಬ ಅಂತಾನ ನಾಳಿಗೆ ಮಧ್ಯಾಹ್ನ ನೋಡುನು ಉಚ್ಚಿ ವಯ್ಯಾಗ ಜೋಳಿಗೆ ಕೊಡತಾನ ನಮಗ. ಜಿಯ 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 ಮುಂದೆ ಹೋಗು ಸಮಯದಲ್ಲಿ ಕಾಲು ಮಡಿ ಬಂದು ಇವಾಗ. ಏನಾಯ್ತು ಅವಾಗ? ಶರೀಫ ಜೋಳಿಗೆ ಹಿಡ್ಕೋ ಕಾಲ ಮಡದು ಬರ್ತೀನಿಲ್ಲೀಗ. ಹೌದ್ರಿ. ಆಗ ಶರೀಫ ಸಾಹೇಬ ಅಂದ ನನಗ ಕುಡಿಬ್ಯಾಡಿದರಾಗ ಅಲ್ಲೇ ಕೊಡು ಹೋಗೋ ನೀನು ನಾಗಲಿಂಗನ ಕೈಯಾಗ. ನಾಗಲಿಂಗನ ಕೈಯ ಕೊಟ್ಟ ಜೋಳಿಗೆ ತೆಗೆದು ನೋಡ್ತಾನ 1 ಕಿಲೋ ಬಂಗಾರಿತ್ತು ಜೋಳಿಗೆಯ ಒಳಗ. ಜಿಯ 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 ನಾಗಲಿಂಗ ಅಂತಾನ ಆಸೆ ಎಂಬುದು ಇರಬಾರ್ದು ಇದಕ್ಕ. ಹೌದು ಇವ ಸುಮ್ಮನೆ ಕಿರಿಕಿರಿ ಹಚ್ಚ ನೋಡು ಬಂಗಾರ ಸಲವಾಗ. ಇದು ಇಂಥ ಮಹಾತ್ಮಗೆ ಇಷ್ಟು ಅಂಜಿಕೆ ಹಾಕ್ಯದಂದಾಗ ಈ ಬಂಗಾರ ಇಡಬಾರ್ದಂದ ಇವನ ಜೋಳಿಗ್ಯಾಗ. ಜೋಳಿಗೆ ಒಳಗಿನ ಬಂಗಾರ ತೆಗೆದು ನೀರಿನ ಮಡುನೆ ಆಗುವಾಗ ಅದರಷ್ಟೇ ಕಲ್ಲ ಹಾಕಿ ಬಿಟ್ಟ ಜೋಳಿಗ್ಯಾಗ. ಜಿಯ 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 ಮತ್ತ ಮಡಿವಾಳ ಬಗಲಿಗೆ ಹಾಕದ ಹೊರಗಿಲಿಂದ ಮುಟ್ಟಿ ನೋಡ್ದ. ಅವಾಗ ಏನಾಯ್ತ್ರಿ? ಯಪ್ಪ ಬಂಗಾರ ಐತಿ ಅಂತ ತಿಳಿದ ಜೋಳಿಗ್ಯಾಗ. ಹೌದು. ಮುಂದೆ ಹಿಂದ ಒಮ್ಮೆ ನೋಡ್ಲಕತ್ತದ ನಾಗಲಿಂಗಗ ನಿನ್ನ ಅಂಜಿಕೆ ಅಲ್ಲೇ ಒಗದಿನಿ ಹೋಗೋ ನಡುವ ಹಳದಾಗ. ಹಿಂದನು ಮುಂದನು ನೋಡಬೇಡ ಜೋಳಿಗೆ ಸಿಗಸಾಕಂಜಿ ಬೇಡ ಏನೇನು ಅಂಜಿಕೆ ಇಲ್ಲ ಜೋಳಿಗೆಯ ಒಳಗ. ಜಿಯ 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 ಮುಂದೆ ಹೋಗಿ ಜೋಳಿಗೆ ತೆಗೆದು ಮಡಿವಾಳ ನೋಡತಾನ. ಏನಾಗಿತ್ರಿ ಅವಾಗ? ಅದು ಬಂಗಾರ ಇದ್ದಿದ್ದಿಲ್ಲ ಕಲ್ಲ ಇತ್ತು ಅದರಾಗ. ಹೌದು. ಶರೀಫ ಬಂಗಾರ ಇತ್ತು ಜೋಳಿಗೆ ಒಳಗ ತಗೊಂಡಿದ್ದರಾಗ ನಾಗಲಿಂಗ ನನ್ನ ಬಂಗಾರೇನ ಆಯ್ತು ಜೋಳಿಗ್ಯಾಗ. ನಾಗಲಿಂಗ ಅಂತಾನ ಸುಮ್ಮನೆ ಅಂಜಿಕೆ ಹಾಕಿತು ನಿನಗ ನಿಶ್ಚಿಂತಿ ಇರ್ಲಿ ಅಂತ ಒಗದಿನಿ ಹಳದಾಗ. ಜಿಯ 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 ಮಡಿವಾಳ ಮೋತಿ ಸಣ್ಣದ ಮಾಡಿ ಇವರ ಮುಂದ ನಿಂತ. ಹೌದು ಏನಂತಾನ್ರಿ? ಆಗ ಶರೀಫ್ ಸಾಹೇಬ ಹೇಳತಾನ ನಾಗಲಿಂಗರಿಗ. ಏನ್ ಹೇಳ್ತಾರಿ? ಅವನ ಬಂಗಾರ ಸುಮ್ಮನೆ ಒಗದಿ ನೀನು ನಡುವ ಹಳದಾಗ ಇನ್ನ ಇಬ್ಬರು ಕೂಡ ಮಾತ ಬಿಟ್ಟು ಶಟದಾವಾಗ.
ಇತ್ತು ವೈದ ಇವರೀಗ ಜಿಯ 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 ನಾಗಲಿಂಗ ಅಂತಾನ ಚಿಂತೆ ಮಾಡಬ್ಯಾಡ ನೀನು. ಹೌದು ಹೌದು. ನೀನು ಬಂಗಾರ ಬಂಗಾರನ ಬ್ಯಾಡ ನನ್ನ ಎದರೀಗ. ಹೌದು. ದೊಡ್ಡ ಕಿಂಡಲದಷ್ಟು ಕಲ್ಲ ಇತ್ತು ಗುಡ್ಡದಾಗ, ನಾಗ ಲಿಂಗ ನಿತ್ತು ಉಚ್ಚಿ ಒಯ್ದ ಕಲ್ಲಿನ ಮ್ಯಾಗ. ಒಂದು ಕ್ವಿಂಟಲ್ ಕಲ್ಲ ಇತ್ತು ನಾಗಲಿಂಗ ಉಚ್ಚಿ ಒಯ್ದ, ಒಂದು ಕ್ವಿಂಟಲ್ ಬಂಗಾರ ಇತ್ತು ತಗೋರೋ ಕೈಯಾಗ. ಜಿಯ 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 ಬಂಗಾರ ಬಂಗಾರ ನಬಾರ್ದು, ಬಂಗಾರ ಬೇಕಂದ್ರೆ ಹಾಯ್ಕೋಬೇಕು. ಹೌದಪ್ಪ. ಒಂದ ಕ್ವಿಂಟಲ್ ಹ್ಯಾಂಗ ಹೊತ್ಕೊಂಡು ತಿರುಗಲಿ ಅಂದ ಜಗದಾಗ. ಹೌದು. ಇಲ್ಲಿಗ ಹೊಟ್ಟೆ ಬಂಗಾರ ಮುಟ್ಟಿಬೇಡ ಅಂತ ಹೇಳ್ತಾನ ಆವಾಗ. ಇನ್ನ ನೀವೇ ನನಗ ಬಂಗಾರ ಇದ್ದಂಗ ಅದಿರಿ ಮಗಲಾಗ. ಶರೀಫ ಸಾಹೇಬ ನಾಗಲಿಂಗ ನೀವೇ ದೊಡ್ಡ ಬಂಗಾರ ನನಗ, ಈ ಬಂಗಾರ ಬೇಕಾಗಿಲ್ಲ ನಡೆದ ಆವಾಗ. ಜಿಯ 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 ಈ ಪ್ರಕಾರ ನಂಬಿದವರು ಹಿಂಗ ಮಾಡ್ಯಾರ ಹುಡುಗಿ. ಹೌದು ಹೌದಲ್ರಿ. ನಿನ್ನ ಹೆಣ್ಣ ದೇವರ ನಂಬ್ಯಾವನು ನನ್ನ ಗಂಡಸರೀಗ. ಹೌದು. ನಿಮಗ ಒಟ್ಟೆ ಯಾವ ದೇವರ ನಿಮಗ ನಂಬಿಲ್ಲಿದರಾಗ, ನೀನು ನಂಬಿನು ಧನ್ಯನಾಗಿಲ್ಲ ಜಗದಾಗ. ಶ್ರೇಷ್ಠ ಮಾನವ ಜನ್ಮ ಬಿಟ್ಟು ಹೋಗುದು ಒಂದು ದಿನ, ಇವು ತನಕ ಮಾಡ್ಕೋಬೇಕು ಅಂತಿದ್ದಿ ನನಗ. ಜಿಯ 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 ಮಾನವ ಜನ್ಮ ಇದು ಹುಟ್ಟಾಗ ಶ್ರೇಷ್ಠ ಅಷ್ಟೇ. ಮತ್ತ್ಯಾಗ್ರಿ ಇದು? ಇದು ಹುಟ್ಟಿದ ಬಲಕ ಶ್ರೇಷ್ಠ ಅಲ್ಲ ಹುಚ್ಚಮಂಗ. ಹೌದು. ನಿನಗ ಗುರುತಿಲ್ಲ ಪಾಪಿಷ್ಟ ಐತಿ ಜಗದಾಗ, ಇದು ಅಲ್ಲದ ಕೆಲಸ ಮಾಡಿ ಭವದಾಗ. ಶಿವಧ್ಯಾನ ಮಾಡ್ತೀನಿ ಅಂತ ಭವಸಾಗರದಲ್ಲಿ ಬಂದು ಎಲ್ಲಾನೇ ನೆನಪ ಹಾರಿ ಬಿಟ್ಟಾವಾಗ. ಜಿಯ 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 ನವರಕ್ಕಿಂತ ಸಣ್ಣಕ್ಕಿಯಾಗು ಕರುಣೆ ಮಾಡ್ತಾನ ಸ್ತ್ರೀಯ ರಾಮ ಸ್ತ್ರೀಯ ಸುಳ್ಳೆ ಆಗಬ್ಯಾಡ ಚೀ ಮಾರಿ ಸಭೆಯಲ್ಲಿ ಚೀ ಮಾರಿ. ಜಿಯ 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 ಅದಕ್ಕ ಹಿಂತಿಂಥವ್ರೆಲ್ಲ ದೇವಿಗೆ ಒಲಿಸ್ಕೊಂಡು ಉದ್ಧಾರ ಮಾಡಿದ್ರು. ಹೌದು ಹೌದಲ್ರಿ. ಮತ್ತೆ ನೀವು ಯಾರಿಗೆ ಉದ್ಧಾರ ಮಾಡ್ರಿ ಜಗತ್ನಾಗ? ಇವ್ರು ಯಾರಿಗೆ ಮಾಡಿಲ್ಲ ಮಾಸ್ತರ್ ಇವ್ರು. ಇವರು ಉದ್ಧಾರ ಮಾಡಿಲ್ಲ, ಅಳಗಾಲ ಮಾಡ್ಯಾರು. ಹೌದು ಹೌದು. ಅದಕ್ಕ ಮೂರ್ತಿ ಮರ್ಯಾದ್ರು ಕೀರ್ತಿ ಹಜರಾ ಮುಳ್ಸ್ಯಾರ. ಹೌದಲ್ರಿ ಸರ್. ಶಿಶನಾಳ ಶರೀಫ್ ಸಾಹೇಬ್ ಹಾಯ್ದು ಹೋಗಂತ ಸಮಯದೊಳಗೆ ಮೂಗನ ನತ್ತು ಬಿಚ್ಚಿ ದ್ಯಾಮ ಕೊಟ್ಟಾಳ ಕೈಯಾಗ. ಹೌದು ಹೌದು. ನಿಮ್ಗೆ ಏನ್ರಿ ಬಿಚ್ಚಿ ಕೊಟ್ಟಾಳ ಒಂದರೆ ವಸ್ತು? ಇಲ್ಲಲ್ರಿ. ಮತ್ತು ನಮಲಗೊಂದು ನಾಗಲಿಂಗ ಪೂರಾ ತಗೊಂಡು ಬಂದು ದ್ಯಾಮ ಹೊರಗಿಟ್ರೆ ತಾನೇ ಬೆಂಕಿ ಎತ್ತಿ ಉರಿ ಕಾಸ್ಕೊಂಡು ಬೆಳಗ್ಗೆ ಗುಡಿಯಾಗ ಒಯ್ದಿಟ್ಟ ತಾನೇ. ಹೌದು. ಹ್ಯಾಂಗಿದ್ದು ದ್ಯಾಮ ಹಂಗೆ ಇದ್ದು. ಮತ್ತು ಒಂದರ ನೀವು ಪಾವಡ ಮಾಡಿರಲ್ಲ? ಮಾಡಿಲ್ಲಲ್ರಿ ಮಾಸ್ತರ್ ಇವ್ರು. ಬರೀ ಏನು ಹೇಳೋದು ಗೊತ್ತತನ? ಇವ್ರದ್ದು ಹ್ಯಾಂಗ್ರಿ? ಇವ್ರದು ಈ ಶರೀರದೊಳಗೆ ಎಲ್ಲ ಜೀವ ಅದ್ರಿ. ಅವ್ನು ಹುಡ್ಕಾಡ್ಕೊತ ಬಂದಾನ್ರಿ ಈಗೀಗ. ಹೌದು. ಯಾವಲ್ಲ ನಮ್ಮ ಹೌದು. ಒಂದು ಉಗುರು ಬಿಟ್ಟು ಒಂದು ಇಂಚು ಬಟ್ಟು ಕಡಿದ್ರೆ ಸಿಗಂಗಿಲ್ಲ. ಹೌದಲ್ರಿ, ಸಿಗಲ್ಲ. ಒಳಗಿನ ಜೀವ ಐತೋ ಏನಿಲ್ಲೋ? ಒಳಗೆ ಜೀವಿದ್ರೆ ಬಂದಾರ್ರಿ. ಹಂಗಲ್ಲ. ಹೌದು. ಇದು ಬಟ್ಟು ಉಗುರು ಬಿಟ್ಟು ಬಟ್ಟು ಕಡಿತಂದ್ರೆ ಸಿಗಂಗಿಲ್ಲ. ಹೌದು ಹೌದು. ನನ್ನ ಜೀವ ಒಳಗಿಲ್ಲ. ಹಾ, ಮತ್ತೆ ಹೇಳ. ಯಾಕಂದ್ರೆ ಒಳ ಹೊರಗೆ ಜೀವಾತ್ಮನ ಛಾಯಾ ಐತಿ ಬರೇ. ಹೌದು. ಅವ ಒಳಗೆ ಹೋಗ್ರೆ ಶರೀರ ಹರಿದು ಹೋಗ್ತದೆ. ಹೌದು ಹೌದು. ಗೊತ್ತಾಯ್ತಾ? ಹಂಗೆ ಒಳಗೆ ಹೊಗಸಲಾಕ ಬಂದಿಲ್ಲ, ಅದು ಲೆಕ್ಕ ಐತದ. ಹಂಗೆ ತಿಳ್ಕೊ, ಉಗುರು ಬಿಟ್ಟು ಒಂದು ಬಟ್ಟೆ ಇಂಚ್ ಕಡಿತಂದ್ರೆ ಇದು ಸಿಗಂಗಿಲ್ಲ. ಗಿಡದ ಟೊಂಗೆಕಾದ್ರೆ ಮತ್ತೊಂದು ಚಿಗಿತದ. ಹೌದು. ಮತ್ತು ಇದ್ರಾಗ ಜೀವ ಅದ ಹಂಗೆ ಹೇಳ್ತಿ? ಯಾವ ಆಧಾರ ಮ್ಯಾಗ ಹೇಳ್ತಿ? ಆಧಾರ ಬೇಕದಕ್ಕೆ. ಹೌದು ಹೌದು. ಇದ್ರಾಗ ನಿನ್ನ ಒಳಗೆ ನಾವು ಹುಡುಕಾಡ್ಕೊತ ಬಂದಿದ್ರೆ ಯಾವ ಆಧಾರ ಮ್ಯಾಗ ನಾ ಬಂದೆ ನಿಮ್ಮಲ್ಲಿ
ಮತ್ತು ಬಂದ್ರೆ ಯಾವಲ್ಲಿ ದಿನ ಹೌದು ಖರೆ ನೀವು ಕುಮಾರದಾಗ ಹಾಡೋರು ಬರೋಬ್ಬರಿ ಇದ್ದೀರ ತಿಂತಿದ್ದೀನಿ ಹೌದು ಹೌದು ಅವ ಯಾರಿಗೂ ಕಂಡಿಲ್ಲ ಭಗವಂತ ಎಂತಿಂಥವ್ರು ಹೋಗ್ಯಾರ ತಲೆ ತಿಳಾಕ ಮಾಡಿ ಜೋತ್ ಬಿದ್ರೆ ಈಗ ಈ ಡಪ್ಪ ತೊಗೊಂಡಿರ್ತಾಳ ಪರಮಾತ್ಮ ತೋರಿಸ್ಬೇಕಾಗ್ತೀಗಿ ಹೌದು ಹೌದು ಪರರ ಆತ್ಮ ಪರಮಾತ್ಮದ ಬೇರೆ ಮತ್ತು ಪರಮಾತ್ಮ ಪರರ ಆತ್ಮ ಬೇರೆ ಹೌದಲ್ರಿ ಏ ಹುಚ್ಚಿ ಪರರ ಆತ್ಮವನ್ನು ತಿಳಿದುಕೊಂಡವ ಪರಮಾತ್ಮ ಹೌದು ಅಂದ್ರೆ ಪರರ ಆತ್ಮದೊಳಗೆ ಏನೈತೆ ತಿಳಿದುಕೊಂಡು ಯಾವ ಹೇಳ್ತಾನಲ್ಲ ಅವ ಪರಮಾತ್ಮನ ಸ್ವರೂಪ ಹೌದು ಹೌದು ಈ ಸದ್ದ ಅನೇಕ ಮಂದಿ ಮಹಾತ್ಮರಾಗಿ ಹೋಗ್ಯಾರ ಹೌದಲ್ರಿ ಹೋಗ್ಯಾರ ಮನುಷ್ಯ ಇಲ್ಲಿ ಬರ್ತಿದ್ದ ಅಂದ್ರೆ ಅವನ ಭವಿಷ್ಯವನ್ನು ಹೇಳ್ಯಾರ ಎಷ್ಟೋ ಮಂದಿ ಹೌದು ಅವ ಪರಮಾತ್ಮನ ಸ್ವರೂಪ ಆದಂಗೆ ಯಾಕಂದ್ರೆ ಅವನದು ಲೇಖ ಅವನ ಬಲ್ಯಾಕ ಇರ್ತದ ಹೌದು ಹೌದು ಅದಕ್ಕೆ ಮತ್ತು ಇವ ಭವಳೇ ಶಂಕರ ಯಾಕಂದ್ರತ್ತ ಹೌದಲ್ರಿ ಅದನ್ನು ಕೇಳ್ಯಾರ ಅವ ಅಖಂಡ ಅದ್ವೈತ ಪರಬ್ರಹ್ಮನ ಸಾಕ್ಷಿ ಆ ಭವಳೇ ಶಂಕರ ಅಷ್ಟೇ ಅಲ್ಲ ಅವನಿಗೆ ಹೌದು. ಅನೇಕ ನಾಮಾಮೃತಗಳನ್ನದಾವ ಹೌದು ಹೌದು ವಿಷ್ಣು ಪರಮಾತ್ಮ ಕೃಷ್ಣ ಪರಮಾತ್ಮ ಅಂದ್ಗಲ್ಲ ಪರಮಾತ್ಮ ಒಬ್ಬನೇ ಹೌದು. ಆದ್ರೆ ದೇವನೊಬ್ಬ ನಾಮ ಹಲವು ಹೌದು ಹೌದು ಮತ್ತು ಹುಚ್ಚಪ್ಪಗಳಿರಿ ಅಂದ್ರತ್ತ ಹುಚ್ಚವುಗಳಿರಿ ಅಲ್ಲಿಲ್ಲತ್ತ ಹೌದು ಹೌದು ಹುಚ್ಚಪ್ಪಗಳಿರಿ ಅಂದ ಮತ್ತು ಬಸವಣ್ಣ ಏನು ಹೇಳ್ಯಾನ ದೇವನೊಬ್ಬ ನಾಮ ಹಲವು ಅಂತ ಹೇಳ್ಯಾನ ಹೌದಲ್ರಿ ಹೇಳ್ಯಾರ ಮತ್ತು ದೇವರು ಒಬ್ಬನೇ ಅದಾನಂದ್ರೆ ಮತ್ತು ಗಣಮಗಳಾದ್ರೆ ಹೆಣ್ಮಗಳೆಲ್ಲ ಅದಾನ ಅಂತ ಹೇಳ್ಯಾನ ನಾವು ಹೌದು ಹೌದು ಹೇಳಿಲ್ಲ ಹೌದು ಯಾಕಂತ ತಿಳ್ಕೊ ಒಂದು ಹಿಡಿದ್ರೆ ಒಂದು ಸುಳ್ಳು ಆಗ್ತದೆ ಹಂಗೇನು ತಿಳ್ಕೊಬೇಡ ಆದ್ರೆ ಪ್ರಥಮದಲ್ಲಿ ಇದು ಸೃಷ್ಟಿ ಭಗವಂತನಿಂದ ರಚನೆ ಆಗೈತಿದ ಹೌದು ನೀರೇ ನಿರಾಕಾರ ಇದ್ದಾಗ ನೀರಿಗೆ ಹೆಪ್ಪ ಬಸವಣ್ಣ ಕೊಟ್ಟಾನ ಹೌದಲ್ರಿ ಕೊಟ್ಟನ ಅದಕ್ಕನೇ ಈಗಿನ ಕಾಲದಲ್ಲಿ ಆದರೂ ಅವ ರೈತನ ಕೈ ಒಳಗೆ ಅವನೇ ದುಡಿಲಾಕತ್ತಾನ ಭೂಮಿ ಹದ ಮಾಡಬೇಕಾಗಿತ್ತು ಹೌದು ಈ ಭೂಮಿ ಒಳಗೆ ಬಸವಣ್ಣ ಹೆಂಡಿ ಇಟ್ಟು ಕೂಡಲೇ ಈ ಭೂಮಿ ಗಟ್ಟಾಗೈತಿ ಹೌದು ಆವಾಗ ಭೂಮಿ ತಯಾರಾಗೈತಿ ಇದು ಭೂಮಿ ತಯಾರಾದ ಬಳಿಕ ಇದು ಕುಂಬಾರಳದ ಬಂದು ನಿಂತೈತಿ ಹೌದು ಹೌದು ಇದು ಭೂಮಿ ನಿಮ್ದೈತೆ ನಮ್ಮದೈತಿ ಇದು ಬ್ರಹ್ಮಾಂಡ ಹೌದು ಇದು ಹಿಂದಾಗಡಿಸಿ ನೀವು ಇವು ಏನು ಮಾಡಿರಿ ಹಬ್ಬ ಗುತ್ತಿಗೆ ಹಿಡಿಬೇಕಂತ ಮಾಡಿರಿ ಹೌದಲ್ರಿ ಅದು ಯಾವಾರ ಗುತ್ತಿಗೆ ಹಿಡಿಸಿಬೋದು ಹಿಡಿಸ್ತಾನವ ಹೌದು ನಾ ಹಿಡಿದು ಗುತ್ತಿಗೆ ಹಿಡಿದು ಕೊಯ್ದು ಬಡ್ಲಿ ಕೊಯ್ದು ಹೌದು ಯಾಕೆ ತಿಳ್ಕೊ ಲೆಕ್ಕ ಎಲ್ಲ ಐತೆ ಅಂತ ಮೊದಲು ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ನೆಲ ಹೌದು ನೆಲದ ಮುಖದಿಂದ ಜೀವರಾಶಿಗಳು ಉತ್ಪನ್ನ ಆಗ್ತಾವೆ